ಮಾಧ್ಯಮ ಮಿತ್ರರಿಗೆ ಕೃತಜ್ಞತಾ ಸಲ್ಲಿಸ್ತಾ ನಮ್ಮ ಮಾತನ್ನ ಮುಗಿಸ್ತಾ ಇದ್ದೇವೆ. ದಸ್ತಿಗಿರಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ. ಈಗ ತಾನೇ ಬಂದಂಥ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಕಾರ್ಯನಿರ್ವಹಣಾ ಪತ್ರಕರ್ತರ ಸಂಘ ಒಕ್ಕೂಟದ ಶ್ರೀ ಮದನಗೌಡರು ಬಂದಿದ್ದಾರೆ. ಸ್ವಾಗತ ಶಾಂತಕುಮಾರ್ ಅವರ ಆತ್ಮಕ್ಕೆ ಶಿರಶಾಂತಿಯನ್ನು ಕೊಡ್ತಾರೆ. ಶಾಂತಕುಮಾರ್ ಅವರ ಒಬ್ಬ ಅತ್ಯಂತ ನಿಷ್ಠಾವಂತ ಪತ್ರಕರ್ತ. ಈ ರಾಜ್ಯದಲ್ಲಿ ಕಂಡಂತಹ ಪತ್ರಕರ್ತರಲ್ಲಿ ಬಹಳ ವಿರಳ ಇಂತಹ ವ್ಯಕ್ತಿಗಳನ್ನು ನಾವು ಕಾಣುತ್ತೇವೆ. ಅವರು ಸಾವನ್ನಪ್ಪಿರೋದ್ರಿಂದ ಇಂದಿನವರೆಗೆ ಒಂದು ಮಾತನ್ನು ಕೇಳ್ತಾ ಇದ್ದೀವಿ. ಯಾರ ಬಾಯಲ್ಲಿ ಒಂದೇ ಒಂದು ಮಾತು ಹೇಳ್ತಾರೆ, ಅತ್ಯಂತ ಒಳ್ಳೆಯ ವ್ಯಕ್ತಿ, ಯಾರಿಗೂ ತೊಂದರೆ ಕೊಟ್ಟವರಲ್ಲ, ಯಾರಿಗೂ ತೊಂದರೆ ಕೊಟ್ಟವರಲ್ಲ, ಅವರಾಯಿತು ಅವರ ಬಾಡಿಗೆದವರು, ಒಳಿತನ್ನೇ ಬಯಸ್ತಾ ಇದ್ದರು. ಎಲ್ಲರಿಗೂ ಕೂಡ ಅವರು ದೇವರು ಬೇಕಾಗಿರುತ್ತಾರೆ. ಯಾವಾಗಲೂ ಅತ್ಯಂತ ಸಮಾಜಕ್ಕೆ ಯಾರು ಬೇಕಾಗಿರ್ತಾರೆ, ಸಮಾಜಕ್ಕೆ ಯಾರು ಮುಖ್ಯವಾಗಿರ್ತಾರೆ, ಯಾರು ಸಮಾಜ ಹೆಚ್ಚು ಪ್ರೀತಿ ಮಾಡೋದು ಅಂತ ಬೇಗ ಬರುವಂತಕ್ಕಂಥ ಅದಕ್ಕೆ ಶಾಂತಕುಮಾರ್ ಕಾರಣ ಆಯಿತು. ಅವರ ನಿಧನ ನಮ್ಮ ಜಿಲ್ಲೆಯ ಪತ್ರಕರ್ತರ ಬರಬೇಕೆ ತುಂಬಲಾದ ನಷ್ಟ. ಶಾಂತಕುಮಾರ್ ಅಂದರೆ ನಮಗೆಲ್ಲ ಅತ್ಯಂತ ಪ್ರೀತಿ. ಅವರ ಕಡಿಮೆ ಮಾತು, ಅವರ ಪ್ರೀತಿಯ ಮಾತುಗಳು, ಅವರ ನಡವಳಿಕೆ ನಮ್ಮೆಲ್ಲ ಪತ್ರಕರ್ತರಿಗೆ ಮಾಹಿತಿಯನ್ನು ಭಾವಿಸಿಕೊಳ್ತೇನೆ. ಹಾಗಾಗಿ ಶಾಂತಕುಮಾರ ಇಲ್ಲ ಅನ್ನುವಂತಹ ಒಂದು ಅವರ ಭಾವಚಿತ್ರವನ್ನು ಕಂಡುಕೊಂಡೇ ಬಂದರೆ ಅತ್ಯಂತ ದುಃಖ ಆಗುವ ಸಂದರ್ಭಕ್ಕೆ ನಾವು ಬಂದಿದ್ದೇವೆ. ಅಂತಹ ಒಬ್ಬ ವ್ಯಕ್ತಿಯನ್ನು ನಾವು ಕಳೆದುಕೊಂಡಿದ್ದೇವೆ ಅಂದರೆ ನಮಗೆ ದೊಡ್ಡ ದುಃಖ. ಶಾಂತಕುಮಾರ್ ಅವರ ಹೆಸರು ಶಾಶ್ವತವಾಗಿ ಉಳಿಬೇಕು ಅಂತಾದರೆ ಇಲ್ಲಿಯ ಪತ್ರಕರ್ತರು ಅವರ ಹೆಸರಿನಲ್ಲಿ ಒಂದು ಪ್ರಶಸ್ತಿಯನ್ನು ಕೊಡುವಂತಹ ಕೆಲಸವನ್ನು ಮಾಡಿ, ಅದು ಈ ತಾಲೂಕಿಗಳ ಜಿಲ್ಲೆಗಳ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಿ ಪ್ರತಿ ವರ್ಷ ಒಬ್ಬ ರಾಜ್ಯದ ಪತ್ರಕರ್ತರಿಗೆ ಒಂದು ಅವರ ಹೆಸರಿನಲ್ಲಿ ಯಾರು ಪತ್ರಕರ್ತರಿದ್ದಾರೋ, ಯಾರು ಪತ್ರಿಕಾ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಮಾಡುತ್ತಾರೆ ಅವರಿಗೆ ಹೆಸರಿನಲ್ಲಿ ಒಂದು ಪ್ರಶಸ್ತಿ ಕೊಡುವಂತಹ ಕೆಲಸವನ್ನು ನಮಗೆಲ್ಲ ಮಾಡಿರಬೇಕಾದಂತಹ ಎಲ್ಲ ಸಮಯವನ್ನು ನಾವು ಮಾಡ್ತೀವಿ ಅಂತ ಹೇಳಿಲ್ಲ. ಶಾಂತಕುಮಾರ್ ಹೆಸರು ಶಾಶ್ವತವಾಗಿ ಉಳಿಬೇಕು, ಪತ್ರಿಕಾ ಕ್ಷೇತ್ರದಲ್ಲಿ ಅವರ ಹೆಸರು ಉಳಿಬೇಕು. ಆ ನಿಟ್ಟಿನಲ್ಲಿ ತಾಲೂಕು ಪತ್ರಕರ್ತರ ಸಂಘ, ತಾಲೂಕಿನ ಎಲ್ಲ ಸಮಸ್ತ ಪತ್ರಕರ್ತರು ಒಂದು ನಿರ್ಧಾರವನ್ನು ಕೈಗೊಳ್ಳು ಈ ಕೆಲಸವನ್ನು ಮಾಡಿ ನಾನು ಆಶಿಸ್ತೇನೆ. ಪತ್ರಿಕೆ ವಿಶೇಷ ಪತ್ರಿಕಾ ಯಾರು ನಮ್ಮ ಬಗ್ಗೆ ಏನಾದರೂ ಸಹ ಇದಕ್ಕಿಂತ ಹೆಚ್ಚಾಗಿ ಭೇಟಿ ಮಾಡ್ತಿದ್ದರು ಶಾಂತಕುಮಾರ್ ಬಗ್ಗೆ ಯಾರು ಮಾತಾಡ್ತಿಲ್ಲ. ಯಾಕಂದರೆ ಶಾಂತಕುಮಾರ್ ಕೂಡ ಪ್ರಶ್ನೆ ನನ್ನ ಹತ್ರ ಇಲ್ಲೇ ಇದೆ. ಆ ಥರ ಒಂದು ಅವಿನಾಭಾವ ಸಂಬಂಧ ನಂದು ಶಾಂತಕುಮಾರ್ ಅವರು ಹೆಚ್ಚುಕೊಂಡು 35 ವರ್ಷಗಳ ಹೆಚ್ಚಿನ ಅವ್ರ ಜೊತೆ ಒಡನಾಟ ಸಂಬಂಧ. ಶಾಂತಕುಮಾರ್ ಅವರ ಜೀವನದಲ್ಲಾಗ್ಬೋದು ಅಥವಾ ನನ್ನ ಜೀವನದಲ್ಲಾಗ್ಬೋದು ನಡೆದಿರುವ ಯಾವುದೇ ಸಿಹಿ ಕಹಿ ಘಟನೆಗಳು ಇಬ್ಬರಿಗೂ ಗೊತ್ತಿದೆ. ಇವತ್ತೇನಾದರೂ ಪತ್ರಿಕೆ ಕ್ಷೇತ್ರದಲ್ಲಿ ನಾನು ಹೆಸರು ಮಾಡಿದ್ದೀನಿ ಅಂದರೆ ಅದರ ಹಿಂದೆ ಶಾಂತಕುಮಾರ್ ಅವರ ಕಾರಣ. ಶಾಂತಕುಮಾರ್ ಅವರು ನಾವು ಏನು ಸುದ್ದಿ ಹೆಚ್ಚಿಗೆ ವಿಷಯ ತಿಳಿಸಿದ್ರು. ಇವತ್ತು ನಾನು ವೇದಿಕೆ ಮೇಲೆ ನಾನು ಸುದ್ದಿ ಕಲ್ತ್ಕೊಳ್ಳೋತಕ್ಕ ಶಾಂತಕುಮಾರ್ ಜೊತೆಲಿದ್ದೆ. ಸುದ್ದಿ ಕಲಿತಾದ್ಮೇಲೆ ನಾನು ಇಂಡಿಪೆಂಡೆಂಟ್ ಸುದ್ದಿ ಯಾವಾಗ ಮಾಡೋದು ಶುರುವಾಯಿತೋ ನಾನು ಅಲ್ಲಿಂದ ಇತರ ಪತ್ರಕರ್ತರ ಜೊತೆ ಸುದ್ದಿ ಕೇಳೋ ವಿಷಯ ಅಷ್ಟೊಂದು ಹಚ್ಕೊಂಡಿರಲಿಲ್ಲ. ಸುದ್ದಿ ಕೊಡೋದಿಲ್ಲ. ಅಕಸ್ಮಾತ್ ಏನಾದರೂ ಯಾವಾಗಾದರೂ ನನಗೇನಾದ್ರು ಅನಿವಾರ್ಯ ಆಗಿ ಸುದ್ದಿ ಬೇಕು ಅಂದರೆ ಅವಾಗ ಮಾತ್ರ ಶಾಂತಕುಮಾರ್ ಅಂತ ಕೇಳ್ತಾ ಇದ್ದೆ. ಆ ಥರ ಒಂದು ಒಡನಾಟ ಶಾಂತಕುಮಾರ್ ಮತ್ತು ನನ್ನ ನಡುವೆ ಇತ್ತು. ಶಾಂತಕುಮಾರ್ ಮತ್ತು ದೈಹಿಕವಾಗಿ ನನ್ನ ಜೊತೆ ಇಲ್ಲದೇ ಇರ್ಬೋದು, ಆದರೆ ನನಗೆ ಇವತ್ತು ನನಗೆ ಅನಿಸ್ತಲ್ಲ, ಶಾಂತಕುಮಾರ್ ನನ್ನ ಸುತ್ತಮುತ್ತಲೇ ಇದ್ದಾರೆ ನನ್ನ ಭಾವನೆ ಈಗಲೂ ಇದೆ. ಶಾಂತಕುಮಾರ್ ದೈಹಿಕವಾಗಿ ನಮ್ಮ ಜೊತೆ ಕಂಡು ಈ ಚೌಟ್ರಿ ಆಗ್ಬೋದು, ಈ ಕೂತಿರ ಏನಾಗ್ಬೋದು, ಪ್ರತಿಯೊಂದು ಸಂದರ್ಭ ಕ್ಷಣದಲ್ಲೂ ಶಾಂತಕುಮಾರ್ ನಮ್ಮ ಜೊತೆಲೇ ಇದ್ದಾರೆ. ನನ್ನ ಪಕ್ಕ ಈಗ ಕೂತಿದ್ದಾರೆ, ಅಪ್ಪ ನನ್ನ ಹಿಂದೆ ನಿಂತಿದ್ದಾರೆ. ಈ ಭಾವನೆ ಇದೆ. ಅದು ನನ್ನ ಈ ಕಾರ್ಯ ಉದ್ದೇಶ ಏನೆಂದರೆ ಒಬ್ಬ ವ್ಯಕ್ತಿ ಜೀವಂತವಾಗಿರುವಾಗ ಅವರ ನಡೆದಂಥ ನಡೆ, ಅವರ ಗುಣಗಳ ಒಂದೆರಡು ಸಾರ್ವಜನಿಕವಾಗಿ
ಇವತ್ತು ಮತ್ತೆ ಜೊತೆಯಲ್ಲಿ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಬಯಸ್ತಾ ಜೊತೆಯೂ ಶಾಂತಿಯನ್ನು ಸುಮಾರು 25-30 ವರ್ಷದ ನಮಗೆ ಬಹಳ ಪರಿಚಯ. ಶಾಂತಿಯವರು ಯಾವತ್ತೂ ಅವರ ಸ್ವಭಾವ ಬಹಳ ಮೃದು ಸ್ವಭಾವ. ಎಂಥ ಬಗ್ಗೆ ಅವರು ಏನು ಏನು ಮಾಡುವ ಅವ್ರು ಯಾವತ್ತೂ ಸಿಟ್ಟೋಳನ್ನು ನಾವು ನೋಡಿದ್ದೀವಿ. ನಾವು ಬಹಳ ಆತ್ಮೀಯ ಅದು ಈ ಹಿಂದೆ ಒಂದು ಗಂಟೆ ಈ ಮುಖ್ಯಮಂತ್ರಿ ಕಾರ್ಯಕ್ರಮ ಬಹಳ ಮುಂಚೆ 4 ದಿನ ಮುಂಚೆ ಕಚೇರಿ ಬಂದು ಒಂದು 2-3 ತಿಂಗಳಿಂದ ಅವರು ಬಂದಿಲ್ಲ. ಬರೋದು ಬಂದಾಗ ಕೂತ್ಕೊಂಡು ಮಾತಾಡಿ ಹೋಗೋದನ್ನ ಸ್ವಭಾವ ಬಂದು ಜಾಹೀರಾತು ವಿಚಾರ ಬಂದಾಗ ನೋಡಿ ಸಾಧ್ಯ ಯಾಕೆ ನಮ್ಮ ಮೇಲೆ ನೀವು ನಿಗಾ ಮಾಡಿಬಿಟ್ಟಿದ್ದೀರಿ ಸಾಧ್ಯ ಯಾಕೆ ಅಂತ ಹೇಳಿ ಆವಾಗ ಏನು ಉತ್ತರ ಕೊಟ್ಟಿಲ್ಲ. ಅಂದರೆ ಅಂತ ಬೇರೆದಾದರೆ ಅದಕ್ಕೊಂದು ಏನೋ ಉತ್ತರ ಕೊಡೋದು. ಬಟ್ ಆ ವ್ಯಕ್ತಿ ಇಂಥ ಗುಣ ಆಗ್ತಾಯಿತ್ತು ಅಂತ ಹೇಳಿ ಕಷ್ಟಜೀವಿ ಯಾವ ಪೇಪರ್ ಹಾಕೋದು ಹುಡುಗರು ಅಂದರೆ ಇವರೇ ಮನೆಗೆ ಹೋಗಿ ಪೇಪರ್ ಹಾಕಿ ಜೀವನ ಇದೆ. ಭಗವಂತ ಅವ್ರಿಗೆ 2 ಹೆಣ್ಣು ಒಂದು ಗಂಡು ಮಗ ಅವ್ರಿಗೆಲ್ಲ ಅವರು ಕಳ್ಕೊಂಡಿರೋ ಪುಟ್ಟ ಅವ್ರಿಗೆ ಪರಿಸ್ಥಿತಿ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಇವತ್ತೇನು ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತ ಹೇಳಿ ಬಂದಿದ್ದೀನಿ. ನಾನು ಕಾರ್ಯಯುಕ್ತ ಇರೋದ್ರಿಂದ ನಾನು ನಿರ್ವಹಿಸ್ತೀನಿ. ದಯಮಾಡಿ ಯಾಕಂದರೆ ನಾವು ಬಾಲ್ಯದಿಂದಲೂ ಕೂಡ ಶಾಸನವರ ಜೊತೆ ಕಂಡವರು ಹಿರಿಯರನ್ನು ಕೂಡ ನಾವು ಸೈಕಲ್ ಶಾಸನ ಅಂತ ಹೇಳಿ ಹೀಗೆ ನಾವು ಬಾಲ್ಯದಲ್ಲಿ ಇವರ ಸೈಕಲ್ ಇತ್ತು. ಅಲ್ಲಿ ನಾವು ಸೈಕಲ್ ತಗೊಂಡು ನಾವು ಸೈಕಲ್ ಕಲಿಯೋ ಅಭ್ಯಾಸ ಮಾಡ್ಕೊಂಡು ಯಾಕಂದರೆ ಅವರು ಸಣ್ಣ ವಯಸ್ಸಿನಲ್ಲೂ ಕೂಡ ನಾವು ಅವ್ರನ್ನ ಅಲೋಟ್ ಮಾಡಿದ್ದೀವಿ. ತುಂಬ ಮುಖ್ಯವಾಗಿ ಯಾವುದೇ ವಿಚಾರಗಳನ್ನು ಕೂಡ ಹೆಚ್ಚು ತಲೆಗೆ ಹಾಕೋಗ್ತಾ ಇರಲಿಲ್ಲ. ಎಲ್ಲವೂ ಕೂಡ ಲಘುತ್ವದಲ್ಲೇ ಉತ್ತರ ಬರ್ತಾ ಇದ್ದರು. ಶಾಂತ ಸ್ವಭಾವದವರು ಕೂಡ ಇನ್ನು ನಂತರದ ದಿನಗಳಲ್ಲಿ ನಮಗೆ ಇದು ಸೈಕಲ್ ಶಾಸನವನ್ನು ಕಲಿಸಿದವರು ನಂತರದ ದಿನಗಳಲ್ಲಿ ಪತ್ರಿಕಾ ಕ್ಷೇತ್ರಕ್ಕೆ ನಾವು ಕೂಡ ಬಂದಾಗ ಕ್ಷೇತ್ರದಲ್ಲಿ ಉತ್ತಮ ಸಾಧನೆಗಳನ್ನು ಮಾಡಿದರು. ಹಲವು ಜಿಲ್ಲಾ ಪತ್ರಿಕೆಗಳಲ್ಲಿ ಪಟ್ಟಿ ಮಾಡಿರುವಂಥ ಹಾಗೂ ಏನು ನಮ್ಮ ಕರ್ನಾಟಕ ರೈತ ಸಂಘದ ಸಂಚಾಲಕರಾದಂಥ ನನ್ನ ಬೆಳಕನ್ನ ಪ್ರಯೋಗ ಮಾಡಿದ್ದು ನಮ್ಮ ಶಾಂತಣ್ಣ ಮತ್ತೆ ನಮ್ಮ ಇವತ್ತ ರಾಜ್ಯದಿಂದ ರಾಷ್ಟ್ರ ಮಟ್ಟಕ್ಕೆ ಒಂದು ಹೋರಾಟದ ಶಕ್ತಿನ ಕೊಟ್ಟವರು ಶಾಂತಣ್ಣ. ಹೇಳ್ಬೇಕು ಅಂದರೆ ಆದರೆ ಕೊನೆಯ ಹಂತದಲ್ಲಿ ನನ್ನ ದುಃಖವನ್ನು ಕಳಿಕೆ ಆಗಿದೆ. ಯಾಕೆಂದರೆ ನಾನು ಅವರು ಅದೇ ರೀತಿ ಹೊಂದಾಣಿಕೆ ಎಲ್ಲೇ ಹೋಗಲಿ ಯಾವುದೇ ಕಾರ್ಯಕ್ರಮ ಮಾಡಲಿ ಮನೆಯಲ್ಲಿ ಮಾಡಲಿ ತಂದು ದೊಡ್ಡ ಮಟ್ಟಕ್ಕೆ ಕಾಣುವಂಥ ವ್ಯಕ್ತಿ. ಆದರೆ ಇವತ್ತ ನಮ್ಮನ್ನೆಲ್ಲ ಬಿಟ್ಟು ಮಕ್ಕಳಿದ್ದಾರೆ ಅಂದರೆ ದುಃಖದ ಒಂದು ಸಂಗತಿ ಇದೆ, ನೋವಿನ ಒಂದು ಕಥೆ ಇದೆ. ಏಕೆಂದರೆ ಶಾಂತಣ್ಣ ಇವತ್ತ ಇಡೀ ರೈತರ ಬದುಕಲ್ಲಿ ನನ್ನ ಹೋರಾಟದ ಒಂದು ಶಕ್ತಿಯನ್ನ ತುಂಬಿ ಇವತ್ತ ಏನು ಎತ್ತಿನೊಳೆ ಹೋರಾಟ ಮಾಡಿದ್ರೆ ಬಿಂದಿಸಿ ಕನ್ನಡಪ್ರಭ ಪತ್ರಿಕೆಯಲ್ಲಿ ಬರೆದಂತ ಒಂದು ದೊಡ್ಡ ಮಟ್ಟದ ಇದು ಹೋರಾಟದ ಒಂದು ಆ ಕನ್ನಡಪ್ರಭದಲ್ಲಿ ಏನು ಬರೆದ್ರು ಅವತ್ತ 18 ವರ್ಷದ ಹಿಂದೆ ಇವತ್ತ ನನಗೆ ಸಾಕ್ಷಿಯಾಗಿ ಈ ರಾಜ್ಯದಲ್ಲಿ ನೀಡಲಾಗಕ್ಕೆ ಕಾರಣ ಆಗಿದೆ.